ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೈಫ್ಸ್ ಆಫ್ ಹಮುದಾ ಸಂದೀಪ್. ಯಾರಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಇವತ್ತು ಏನೇನೆಲ್ಲ ಮಾಡಬೇಕು ಅನ್ನೋದನ್ನು ಒಂದು ಬುಕ್ಕಲ್ಲಿ ನೋಟ್ ಮಾಡಿ ಇಟ್ಕೋತಿದ್ದೀನಿ. ಹೀಗೆ ಮಾಡೋದ್ರಿಂದ ನಾನು ಏನು ಮಾಡಬೇಕು ಅನ್ನೋದನ್ನು ಮಿಸ್ ಮಾಡೋದಿಲ್ಲ. ಮತ್ತು ನನ್ನ ಮಗಳನ್ನು ಮ್ಯಾನೇಜ್ ಮಾಡಿಕೊಂಡು ಕೆಲಸನೂ ಮ್ಯಾನೇಜ್ ಮಾಡೋದಕ್ಕೆ ನನಗೆ ಈಸಿ ಆಗುತ್ತೆ ಅಂತ ಈ ಥರ ಮಾಡ್ಕೊಂಡ್ಬಿಡ್ತೀನಿ. ಇವತ್ತು ಮಾರ್ನಿಂಗ್ ಸ್ವಲ್ಪ ಲೇಟಾಗಿ ಎದ್ದೆ. ನನ್ನ ಮಗಳು ನೈಟ್ ಮಲ್ಕೊಳ್ಳೋದು ಲೇಟ್ ಮಾಡಿದ್ಲು. ನನಗೆ ಕರೆಕ್ಟಾಗಿ ನಿದ್ದೆ ಆಗಿಲ್ಲ ಅಂತ ಅಂದರೆ ನಾನು ಇಡೀ ದಿನ ಪೂರ್ತಿ ಸ್ಟಾರ್ಟ್ ಮಾಡೋದೇ ಸ್ವಲ್ಪ ಸೋಂಬೇರಿ ಥರ ಹಿಂಸೆ ಆಗಿಬಿಡುತ್ತೆ. ನಾನು ಡೈಲಿ ಮಾರ್ನಿಂಗ್ ಎದ್ದ ತಕ್ಷಣ ಒಂದು ಗ್ಲಾಸ್ ನೀರು ಕುಡಿತೀನಿ. ಸೊ ಫಿಶ್ ಟ್ಯಾಂಕ್ ಮುಂದೆ ಈ ಥರ ಒಂದು 5 ನಿಮಿಷ ಮಾರ್ನಿಂಗ್ ಎದ್ದ ತಕ್ಷಣ ಕೂತ್ಕೊಂಡ್ಬಿಟ್ರೆ ಮನಸ್ಸಿಗೆ ಒಂಥರ ನೆಮ್ಮದಿ. ಅವುಗಳ ಸ್ವಚ್ಛಂದದ ಪ್ರೀತಿ ಮುಂದೆ ನಮ್ಮದು ಏನಿಲ್ಲ ಅಂತ ಅನಿಸ್ಬಿಡುತ್ತೆ. ಇವಾಗ ರೀಸೆಂಟಾಗಿ ಫಿಶ್ ಟ್ಯಾಂಕಿಂದು ಮಣ್ಣು ಬೇರೆ ಚೇಂಜ್ ಮಾಡಿದ್ದೀನಿ. ಅದು ಸಮುದ್ರದಿಂದ ತಂದು ಮರಳಾಗಿರೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸಮುದ್ರದಲ್ಲೇ ಕೂತಿದ್ದೀವೇನೋ ಅಂತ ಅನಿಸ್ಬಿಡುತ್ತೆ. ಮತ್ತು ಇವತ್ತು ಸ್ವಲ್ಪ ಮೂಸಂಬಿ ಜಾಸ್ತಿ ಇದ್ದು ಹಾಗೆ ತಿನ್ನೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಜ್ಯೂಸ್ ಮಾಡ್ಕೊಂಡು ಕುಡಿಯೋಣ ಅಂತ ಅಂದ್ಬಿಟ್ಟು ಕುಡಿತೀನಿ. ಈ ಥರ ಮಾಡಿದ್ರೆ ಸ್ವಲ್ಪ ಕುಡಿಬೋದು. ಮೂಸಂಬಿ ಹಾಗೆ ನನಗೆ ತಿನ್ನೋದಕ್ಕಾಗೋದಿಲ್ಲ. ಸೊ ಅದನ್ನು ಈ ಥರ ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಅದಕ್ಕೆ ನಾನು ಶುಗರ್ ಏನು ಆ್ಯಡ್ ಮಾಡಿಲ್ಲ. ನಾರ್ಮಲ್ ಜ್ಯೂಸೇನೆ ಗ್ರೈಂಡ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆ ಸ್ವಲ್ಪ ಮಾರ್ನಿಂಗ್ ಸ್ವಲ್ಪ ಎನರ್ಜಿ ಇರಲಿ ಅಂತ ಅಂದ್ಬಿಟ್ಟು ಮಿಕ್ಸ್ ಫ್ರೂಟ್ಸು ಮತ್ತು ಸೀಡ್ಸು ಮತ್ತು ಚಿಯಾ ಸೀಡ್ಸು ಸ್ವಲ್ಪ ಹಾಲು ಬೆರೆಸ್ಕೊಂಡು ಅದನ್ನು ಮಿಕ್ಸ್ ಮಾಡಿಕೊಂಡು ತಿಂತಾ ಇದ್ದೀನಿ. ಇನ್ನು ಟಿಫನ್ಗೆ ಶಾವಿಗೆ ಉಪ್ಪಿಟ್ಟು ಮಾಡ್ಕೊಂಬಿಡೋಣ ಅಂತ ಮಾಡ್ಕೊತಾ ಇದ್ದೀನಿ. ನನ್ನ ಮಗಳು ಈ ಥರ ಮಾಡಿದ್ರೆ ತುಂಬ ಇಷ್ಟಪಟ್ಟು ತಿಂತಾಳೆ. ಮತ್ತು ಸ್ವೀಟ್ ಕಾರ್ನ್ ತಂದಿದ್ದೆ, ಅದನ್ನು ಈ ಥರ ಮಕ್ಕಳಿಗೆ ಮಾಡಿ ತಿನ್ನಿಸೋದ್ರಿಂದ ಅವರು ಇಷ್ಟಪಟ್ಟು ತಿಂತಾರೆ. ಹಾಗೆ ಸ್ಟೀಮ್ ಮಾಡಿ ಕೊಡೋದ್ರಿಂದ ಅವಳು ಅಷ್ಟು ಲೈಕ್ ಮಾಡೋದಿಲ್ಲ ಅಂತ ಅಂದ್ಬಿಟ್ಟು ನಾನು ಈ ಥರ ಅವಳಿಗೆ ಮಾಡ್ಕೊಂಡು ಕೊಡ್ತೀನಿ. ಅವಳು ತುಂಬ ಇಷ್ಟಪಟ್ಟು ತಿಂತಾಳೆ. ಮತ್ತು ಅದಕ್ಕೆ ನಾನು ಸ್ವಲ್ಪ ಶಾವಿಗೆ ತೊಗೊಂಡು ತುಪ್ಪ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ. ಮತ್ತು ಒಂದು 2 ಕ್ಯಾರೆಟ ತೊಗೊಂಡು ಸಣ್ಣದಾಗಿ ಕಟ್ ಮಾಡಿಕೊಂಡು ಕ್ಯಾರೆಟು ಮತ್ತು ಸ್ವೀಟ್ ಕಾರ್ನು ಸ್ಟೀಮ್ ಮಾಡ್ಕೊಂಡ್ಬಿಡ್ತೀನಿ. ನಾನು ಯಾವಾಗಲೂ ಸ್ಟೀಮ್ ಮಾಡ್ಕೊಳ್ಳೋದಕ್ಕೆ ಒಂದು ಬಾಣಲಿ ಒಳಗಡೆ ಸ್ವಲ್ಪ ನೀರು ಹಾಕ್ಬಿಟ್ಟು ಅದ್ರ ಒಳಗಡೆ ಒಂದು ಸ್ಟ್ಯಾಂಡ್ ಇಡ್ತೀನಿ. ಮತ್ತು ಅದರೊಳಗಡೆ ಜಾಲರೆ ಟೈಪ್ ಇಟ್ಬಿಟ್ಟು ಅದರೊಳಗಡೆ ಹಾಕ್ಬಿಟ್ಟು ಏರ್ ಟೈಟ್ ಆಗೋ ಥರ ಪ್ಲೇಟ್ ಮುಚ್ಚಿಬಿಡ್ತೀನಿ. ಬೇಯಿಸಿ ಕೊಡೋದಕ್ಕೂ ಈ ಥರ ಸ್ಟೀಮ್ ಮಾಡಿ ಕೊಡೋದಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ. ಆದಷ್ಟು ಈ ಥರ ಸ್ಟೀಮ್ ಮಾಡಿ ಕೊಡೋದಕ್ಕೆ ಟ್ರೈ ಮಾಡಿ. ಮತ್ತು ಒಂದು ಕಡಾಯಿ ತೊಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೋತೀನಿ. ನಮ್ಮ ಮನೇಲಿ ಯೂಸ್ ಮಾಡೋದು ಪ್ಯೂರ್ ಕೊಬ್ಬರಿ ಎಣ್ಣೆ ಮತ್ತು ಕಡಲೆಕಾಯಿ ಎಣ್ಣೆ ಮಿಕ್ಸ್ ಮಾಡಿ ನಾವೇ ಹಾಕ್ಸಿರೋ ಅಂಥ ಆಯಿಲು. ಮತ್ತು ಅದೇ ಕಡಾಯಿಗೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಸ್ವಲ್ಪ ಮೆಣಸಿನ್ಕಾಯಿ, ಸ್ವಲ್ಪ ಈರುಳ್ಳಿ ಕಟ್ ಮಾಡಿರೋ ಅಂಥದ್ದು ಮತ್ತು ಸ್ಟೀಮ್ ಮಾಡಿರೋ ಅಂಥ ಕ್ಯಾರೆಟು ಮತ್ತು ಸ್ವೀಟ್ ಕಾರ್ನ ಹಾಕ್ಕೊಂಡು ಸ್ವಲ್ಪ ಅದನ್ನು ಫ್ರೈ ಮಾಡ್ಕೊಳ್ಳಿ. ಮತ್ತು ಅದಕ್ಕೇ ಸ್ವಲ್ಪ ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ನಾನಿಲ್ಲಿ ಸ್ವಲ್ಪ ಗರಂ ಮಸಾಲೆ ಯೂಸ್ ಮಾಡ್ತಾ ಇದ್ದೀನಿ. ನಿಮಗೆ ಬೇಕಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಮಸಾಲೆ ಬೇಡ ಅಂತನ್ನೋರು ಈ ಗರಂ ಮಸಾಲೆ ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿ ಬರುತ್ತೆ ಅಂತ ಅಂದ್ಬಿಟ್ಟು ಸ್ವಲ್ಪ ನಾನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಮತ್ತು ಒಂದು 2 ಲೋಟದಷ್ಟು ವಾಟರ್ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಕಾಯಿ ಹಾಕ್ಕೊಂಡು ನಾನು ಶಾವಿಗೆ ಏನು ಎತ್ತಿಟ್ಕೊಂಡಿದ್ನಲ್ಲ ಶಾವಿಗೆ ಹಾಕ್ಕೊಂಡು ಸ್ವಲ್ಪ ತಿರುಗಿಕೊಳ್ಳಿ. ಮತ್ತು ಹಾಗೆ ತಿರುಗ್ತಾ ಇರಿ. ಸ್ವಲ್ಪ ಅದನ್ನು ಲಿಡ್ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಆದಮೇಲೆ ಅದನ್ನು ಪುನಃ ತಿರುವಿ. ಯಾವಾಗ ಶಾವಿಗೆ ಹಾಕೋತೀನಿ ಅಂತ ಅಂದರೂ ಅದಕ್ಕೆ ಎಷ್ಟು ನೀರು ಬೇಕೋ ಅಷ್ಟೇ ಹಾಕ್ಕೊಳ್ಳಿ, ಜಾಸ್ತಿ ಹಾಕೊಳ್ಳೋಕೆ ಹೋಗಬೇಡಿ. ಅದು ತುಂಬ ಮೆತ್ತು ಆಗಿಬಿಡುತ್ತೆ, ತಿನ್ನೋದಕ್ಕೆ ಅಷ್ಟು ಇಷ್ಟಪಡಲ್ಲ ಮಕ್ಕಳು. ಮತ್ತು ನಾನು ಕ್ಯಾಪ್ಸಿಕಮ್ ಹಾಕೋದು ಮರ್ತುಬಿಟ್ಟಿದ್ದೆ. ಸೊ ಲಾಸ್ಟಲ್ಲಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ 1 ನಿಮಿಷ ಲಿಡ್ ಕ್ಲೋಸ್ ಮಾಡಿ ರೆಡಿ ಆಗಿಬಿಡುತ್ತೆ. ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ, ನಿಮ್ಮ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಮತ್ತು ಲಂಚ್ ಬಾಕ್ಸ್ಗೂ ಸಹ ತುಂಬ ಚೆನ್ನಾಗಿರುತ್ತೆ. ಹಾಗೆ ಟಿಫನ್ ಮಾಡಿದ ತಕ್ಷಣ ಪೂಜೆ ಸಹ ಮುಗಿಸ್ಕೊಂಡೆ.
ಮಧ್ಯಾಹ್ನಕ್ಕೆ ನನ್ನ ಹಸ್ಬೆಂಡ್ ಬರ್ತಾರೆ ಅಂತ ಅಂದ್ಬಿಟ್ಟು ಸ್ವಲ್ಪ ಕ್ವಿಕ್ಕಾಗಿ ವೆಜ್ ರೋಲ್ ಮಾಡ್ಕೊಂಬಿಡೋಣ ಅಂತ ಮಾಡ್ಕೋತಾ ಇದ್ದೀನಿ. ಸ್ವೀಟ್ ಕಾರ್ನ್ ಇತ್ತಲ್ಲ, ಸೊ ಇದನ್ನು ವೆಜ್ ರೋಲ್ ಆಗು ಮಾಡ್ಕೋಬೋದು, ನಾವು ನಾನ್ ವೆಜ್ಜು ಮಾಡ್ಕೋಬೋದು. ನಾನಿಲ್ಲಿ ಎರಡೂ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಒಂದು ಪಾತ್ರೆಗೆ ಎಣ್ಣೆ ಮತ್ತು ಸಾಸಿವೆ, ಅದು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿ, ಹಾಗೆ ಸ್ವಲ್ಪ ಫ್ರೈ ಆದಮೇಲೆ ಒಂದು ಟೊಮೆಟೊ ಹಾಕ್ಕೊಳ್ಳಿ, ಮತ್ತು ಅದು ಆದಮೇಲೆ ಸ್ವೀಟ್ ಕಾರ್ನ್ ಹಾಕ್ಕೊಳ್ಳಿ, ಮತ್ತು ಅದಕ್ಕೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಫ್ರೈ ಮಾಡಿ, ಸ್ವಲ್ಪ ಉಪ್ಪು ಹಾಕ್ಕೊಂಡು ಇನ್ನೂ ಸ್ವಲ್ಪ ಫ್ರೈ ಮಾಡಿ. ನಾವು ಯಾವಾಗಲೂ ಒಂದೇ ಥರ ಮಾಡೋದ್ರಿಂದ ಮಕ್ಕಳಿಗೂ ಅಷ್ಟು ಇಷ್ಟ ಆಗಲ್ಲ. ಈ ಥರ ವೆರೈಟಿ ಮಾಡ್ಕೊಂಡು ಕೊಟ್ಟರೆ ಅವರು ಸಹ ಇಷ್ಟಪಟ್ಟು ತಿಂತಾರೆ. ಮತ್ತು ಅದಕ್ಕೇ ಸ್ವಲ್ಪ ಖಾರದ ಪುಡಿ ಮತ್ತು ಕಟ್ ಮಾಡ್ಕೊಂಡಿರೋ ಅಂಥ ಪನ್ನೀರನ್ನ ಹಾಕ್ತಾಯಿದ್ದೀನಿ. ನಾನು ಯಾವಾಗಲೂ ಪನ್ನೀರನ್ನ ಮನೆಯಲ್ಲೇ ಮಾಡೋದು, ಹೊರಗಡೆಯಿಂದ ನಾನು ಅಷ್ಟು ತರಿಸೋದಿಲ್ಲ. ಮತ್ತು ಇಲ್ಲಿ ಕ್ಯಾಪ್ಸಿಕಮ್ನ ಉದ್ದುದ್ದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ, ಮತ್ತು ಸ್ವಲ್ಪ ಗರಂ ಮಸಾಲ ಹಾಕ್ಕೊಳ್ಳಿ, ಟೇಸ್ಟಿಗೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಒಂದು ಮೊಟ್ಟೆನ ಹಾಕೋತಾ ಇದ್ದೀನಿ. ನೀವು ಮೊಟ್ಟೆ ಹಾಕ್ಕೊಂಡ್ರೆ ಹಾಕ್ಕೊಳ್ಳಿ, ವೆಜ್ ಆದರೆ ಹಾಗೆ ಸಹ ಮಾಡ್ಕೊಳ್ಳಿ, ಎರಡು ಆಪ್ಷನ್ನು ನಡೆಯುತ್ತೆ. ಮತ್ತು ಮೊಟ್ಟೆ ಹಾಕ್ಕೊಂಡು ಮಾಡಿದ್ರೆ ಸ್ವಲ್ಪ ಟೇಸ್ಟು ಚೆನ್ನಾಗಿರುತ್ತೆ. ನೀವು ವೆಜ್ ಆಗಿದ್ದರೂ ಪರವಾಗಿಲ್ಲ, ಮೊಟ್ಟೆ ಸ್ಕಿಪ್ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಮತ್ತು ಏನಂತ ಅಂದರೆ ಪನ್ನೀರನ್ನ ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡ್ಕೊಳ್ಳಿ. ನಾನು ಪನ್ನೀರ್ ಇಲ್ಲಿ ಕಮ್ಮಿ ತೊಗೊಂಡಿದ್ದೀನಿ, ಮೊಟ್ಟೆ ತೊಗೋತಿದ್ದೀನಿ ಅಂತ ಅಂದ್ಬಿಟ್ಟು. ಮತ್ತು ಅದಕ್ಕೇ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಅಂಥ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ. ಸ್ವಲ್ಪ ನಿಂಬೆಹಣ್ಣು ರಸ ಹಾಕ್ಕೊಂಡು ಅದನ್ನು ತಿರುಗಿಬಿಟ್ಟು ಒಂದು 5 ನಿಮಿಷ ಲಿಡ್ ಕ್ಲೋಸ್ ಮಾಡಿ ಹಾಗೆ ಬಿಟ್ಬಿಡ್ತೀನಿ ನಾನು. ಅದು ಬೆಂದ ಮೇಲೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಹಾಗೆ ಸಹ ತಿನ್ಬೋದು. ಸ್ವಲ್ಪ ಗ್ರೇವಿ ಥರ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೀವು. ಮತ್ತು ನಾರ್ಮಲ್ ಚಪಾತಿ ಹೇಗೆ ಹೊಸ್ಕೋತೀವೋ ಆ ಥರ ಹೊಸ್ಕೊಂಡು ಎರಡೂ ಕಡೆ ಸಹ ಚೆನ್ನಾಗಿ ಬೇಯಿಸ್ಕೊಳ್ಳಿ ಎಣ್ಣೆ ಹಾಕ್ಕೊಂಡು. ಚಪಾತಿ ಇಲ್ಲಿ ಸಾಫ್ಟಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ, ಗಟ್ಟಿ ಇದ್ದರೆ ಅಷ್ಟು ಚೆನ್ನಾಗಿರಲ್ಲ. ಸಾಫ್ಟಾಗಿ ಆಗೋ ಥರ ಸ್ವಲ್ಪ ನೋಡ್ಕೊಳ್ಳಿ. ಮತ್ತು ನಾನಿಲ್ಲಿ ಟಿಶ್ಯೂ ಪೇಪರ್ ಹಾಕ್ಕೊಂಡು, ಆಪ್ಷನಲ್ಲು ಟಿಶ್ಯೂ ಪೇಪರು ಸಹ ನನ್ನ ಹತ್ರ ಇದೆ ಅಂತ ಹಾಕೋತಾ ಇದ್ದೀನಿ. ಮತ್ತು ಇಟ್ಕೊಂಡು ತಿನ್ನೋದಕ್ಕೂ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ ಅಂದ್ಬಿಟ್ಟು. ನಮ್ಮ ಮನೇಲಿ ಟೊಮೊಟೊ ಕೆಚಪ್ಪು ಸ್ವಲ್ಪ ಖಾಲಿಯಾಗಿತ್ತು, ಸ್ವಲ್ಪ ಇತ್ತು, ಸ್ವಲ್ಪ ಅದರಲ್ಲೇ ಮ್ಯಾನೇಜ್ ಮಾಡ್ಕೊಂಡು ಹಾಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಡ್ಕೋತಾ ಇದ್ದೀನಿ. ಟೊಮೊಟೊ ಕೆಚಪ್ ಹಾಕೊಳ್ಳೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ. ಇಲ್ಲಾಂದ್ರೂ ಪರವಾಗಿಲ್ಲ, ಹಾಗೇನೂ ಸಹ ಬಿಸಿ ಬಿಸಿಯಾಗಿ ತಿನ್ಬೋದು. ಮತ್ತು ನಾನಿಲ್ಲಿ ಏನು ಪ್ರಿಪೇರ್ ಮಾಡಿದ್ನೋ ಅದನ್ನು ಅದು ಮಧ್ಯದಲ್ಲಿ ಇಟ್ಬಿಟ್ಟು ಈ ಥರ ರೋಲ್ ಮಾಡ್ತಾಯಿದ್ದೀನಿ. ಟ್ರಸ್ಟ್ ಮೀ, ತುಂಬ ಚೆನ್ನಾಗಿತ್ತು, ಟ್ರೈ ಮಾಡಿ. ನೀವೇ ಇಷ್ಟಪಟ್ಟು ಮಕ್ಕಳು ಸಹ ಕೇಳಿ ಮಾಡಿಸ್ಕೊಂಡು ತಿಂತಾರೆ, ಅಷ್ಟು ಚೆನ್ನಾಗಿರುತ್ತೆ ಇದು. ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ. ಸೊ ಊರಿಗೆ ಹೊರಡಬೇಕಿತ್ತು, ದಾರಿಲಿ ಏನಾದರೂ ತಿನ್ಕೊಂಡು ಹೋದರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಸ್ವಲ್ಪ ಆಲೂಗಡ್ಡೆ ಇತ್ತು, ಮಸಾಲ ಫ್ರೆಂಚ್ ಫ್ರೈಸ್ ಮಾಡ್ಕೊಂಡಿದ್ದೆ, ತುಂಬ ಚೆನ್ನಾಗಿತ್ತು. ಈ ಥರ ಟ್ರಾವೆಲಿಂಗ್ ಹೋಗ್ಬೇಕಾದ್ರೆ ಮಕ್ಳಿಗಾದ್ರೂ ಸರಿ ನಿಮಗಾದ್ರೂ ಸರಿ ಮಾಡಿಕೊಂಡು ಈ ಥರ ತೊಗೊಂಡೋಗ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ. ನಾವೇ ಮಾಡಿದ್ದು ಅಂತ ಅಂದ್ಬಿಟ್ಟು ಒಂದು ಖುಷಿನೂ ಸಹ ಇರುತ್ತೆ, ಮತ್ತು ತುಂಬ ಚೆನ್ನಾಗಿರುತ್ತೆ. ಹಾಗೇನೂ ಸಹ ತಿನ್ಬೋದು. ಹೊರಗಡೆ ಫುಡ್ಡು ತಿನ್ನೋದಕ್ಕಿಂತ ಈ ಥರ ತಿಂದರೆ ಸ್ವಲ್ಪ ಬೆಟರು ಅಂತ ಅಂದ್ಬಿಟ್ಟು ಸೊ ಮಾಡ್ಕೊಂಡು ನೋಡಿ, ತುಂಬ ಚೆನ್ನಾಗಿರುತ್ತೆ. ಏನಿಲ್ಲ, ಸಿಂಪಲ್ಲಾಗಿ ಮಾಡ್ಕೋಬೋದು. ಇನ್ನು ನನ್ನ ಹಸ್ಬೆಂಡು ಬೇಗ ಬರ್ತೀನಿ ಅಂದವರು. ಒಂದು 3 ಗಂಟೆ ಆಗಿತ್ತು. ಸೊ ಅವರು ಹೋಗಿ ಕಾರ್ ತೊಳ್ಕೊಂಡು ಕೂತ್ಕೊಂಡ್ರು. ಹೋಗೋದಕ್ಕೆ ಸ್ವಲ್ಪ ಲೇಟ್ ಆಗೋಯಿತು. ಮತ್ತು ಸಂಜೆ ವಾತಾವರಣ ನೋಡಿ ಹೇಗಿದೆ ಅಂತ ಅಂದ್ಬಿಟ್ಟು, ನಮ್ಮೂರು ಬಂದ್ಬಿಟ್ಟು ತುರುವೇಕೆರೆ ಸೈಡ್ ಇರೋದ್ರಿಂದ ಹೋಗೋದಕ್ಕೆ ತುಂಬ ಟೈಮ್ ತೊಗೊಳುತ್ತೆ, ಒಂದು 2-3 ಅವರ್ಸ್ ಬೇಕಾಗುತ್ತೆ. ಸೊ ನಿಧಾನವಾಗಿ ಹೋಗೋಣ ಅಂತ ಅಂದ್ಬಿಟ್ಟು, ಇನ್ನೇನು ಲೇಟ್ ಆಯ್ತಲ್ಲ ಅಂತ ಹೋಗ್ತಾಯಿದ್ದೀವಿ. ಆ್ಯಕ್ಚುಲಿ ಏನಕ್ಕೆ ಹೋಗ್ತಾಯಿದ್ದೀವಿ ಅಂತ ಅಂದರೆ ನಮ್ಮ ಅಮ್ಮ ಅವ್ರ ಮನೆ ಪಿತೃಪಕ್ಷ ಮಾಡ್ತಿದ್ದಾರೆ. ಸೊ ಅಲ್ಲಿಗೆ ಹೋಗೋಣ ಅಂತ ಹೊರಟು, ಅಲ್ಲಿಗೆ ಹೋಗೋ ಅಷ್ಟೊತ್ತಿಗೆ ಹೇಗಿದ್ರು ಲೇಟ್ ಆಗಿಬಿಡುತ್ತೆ, ನಿಧಾನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ನನ್ನ ಮಗಳು ಈ ಥರ ಹಾಡು ಹಾಕಿದರೆ ಡ್ಯಾನ್ಸ್ ಮಾಡ್ಕೊಂಡು ಇರ್ತಾಳೆ. ನಾವು ಹೋಗೋದೇ ನೋಡಿ ಸಂಜೆ ಹೊರಟಿದ್ದು ಒಂದು 4:15 ಆಯಿತು ಅನಿಸುತ್ತೆ. ನಾವು ಬರೋ ಅಷ್ಟೊತ್ತಿಗೆ ಒಂದು 7 ಆಗಿತ್ತು. ನಾವು ಹೋಗೋ ಅಷ್ಟೊತ್ತಿಗೆ ಎಲ್ಲ ಎಡೆಗೆ ರೆಡಿ ಮಾಡಿದರು, ಮತ್ತು ಎಲ್ಲರೂ ಸೇರಿ ಒಂದೊಂದು ಕೆಲಸ ಮಾಡ್ಕೊಂಡಿದ್ರು. ಅಡುಗೆ ಸಹ ಎಲ್ಲ ಮುಗಿಸಿದ್ರು. ಇವತ್ತಿನ ವ್ಲಾಗ್ ಇಷ್ಟ ಆಗಿರುತ್ತೆ. ಈ ವ್ಲಾಗ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಯಾರಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.